Hi, hello everyone. Welcome back to my YouTube channel. This is part 6 differentiation between prokaryotes and eukaryotes. Basics na study ಮಾಡ್ತಾ ಇದ್ದೀವಿ, basics for KSET and NEET. So in the previous video we studied about the internal membranes and cell division, sexual reproduction, especially the most important one, that is the plasma membrane, and then we talked about the plasmids as well, right? And we talked about plasmids as well. So in this video, as I mentioned before, we are going to discuss cell wall. ಸೊ ಬ್ಯಾಕ್ಟೀರಿಯಲ್ ಸೆಲ್ ವಾಲ್, ಪ್ಲಾಂಟ್ ಸೆಲ್ ವಾಲ್, ಆರ್ಕಿಯನ್ ಸೆಲ್ ವಾಲ್, ಎಲ್ಲ ಸೆಲ್ ವಾಲ್ಸ್ ಯಾವ ಥರ ಇರುತ್ತೆ. ಆ್ಯಂಡ್ ರಿಮೆಂಬರ್, ಈ ಸೆಲ್ ವಾಲ್ ಇಂದ KSET ಅಲ್ಲಿ ತುಂಬ ಕ್ವಶನ್ಸು ಬಂದಿದೆ. ಹಾಗಾಗಿ ಇವಾಗ ಏನು ವಿಡಿಯೋ ಮಾಡ್ತಿದ್ದೀನಲ್ವ, ಇದರಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಈವನ್ ನೆನ್ಪಿಟ್ಕೊಳಕ್ಕೆ ಕೂಡ ಚಾಲೆಂಜಿಂಗ್ ಆಗಿದೆ. ಸೊ ನೀವು ಈ ವಿಡಿಯೋನ ರಿಪೀಟೆಡ್ ಆಗಿ ನೋಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಲೆಟ್ಸ್ ಬಿಗಿನ್. First one, we will discuss bacterial cell wall, okay? And this bacterial cell wall, every point is important, concentrate. Bacterial cell wall is composed of peptidoglycans, okay? Bacterial cell wall is composed of peptidoglycans. Remember, this point is important. Peptidoglycans are what? They are composed of amino acids plus sugars, okay? So amino acids plus sugars, so peptidoglycans, amino acids plus sugar forms the peptidoglycans, okay? And here amino acids ಯಾವು ಅಂದರೆ there are tetrapeptide chain, okay? Tetra means four peptide chain ಇದೆ, okay? ಅದು ಯಾವುದಂದ್ರೆ L alanine, D ಗ್ಲುಟಾಮೇಟ್, L ಲೈಸಿನ್, ಅದನ್ನು ಇನ್ನೊಂದು ಹೆಸರು DAP ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫೋರ್ತ್ ಒನ್ D ಅಲನಿನ್, ಓಕೆ? ಇವೆರಡು ಸೇಮ್, L ಅಲನಿನು D ಅಲನಿನ, D ಗ್ಲುಟಾಮೇಟು, L ಲೈಸಿನ್, ಓಕೆ? ಆ್ಯಂಡ್ ಕಮಿಂಗ್ ಟು ದಿ ಶುಗರ್ಸ್ ಆರ್ ಆಫ್ ಟೂ ಟೈಪ್ಸ್, ದಟ್ ಈಸ್ ನ್ಯಾಮ್ ಆ್ಯಂಡ್ ನ್ಯಾಗ್ ಅಂತ ಹೇಳ್ತೀವಿ. ನ್ಯಾಮ್ ಅಂತಂದರೆ N ಅಸಿಟೈಲ್ ಮ್ಯೂರಾಮಿಕ್ ಆ್ಯಸಿಡ್, ನ್ಯಾಗ್ ಅಂದರೆ ಎನ್ ಅಸಿಟೈಲ್ ಗ್ಲುಸಾಮೈನ್, ಓಕೆ? ಗ್ಲುಸಾಮೈನ್ಗೆ ನ್ಯಾಗ್ ಅಂತ ಹೇಳ್ತೀವಿ, ಓಕೆ? ಸೊ ಇಲ್ಲಿ ನೇಮಲ್ಲೇ ಇದೆ ನೋಡಿ, ಈಸಿ ಆಗಿದೆ ನೆನ್ಪಿಟ್ಕೊಳಕ್ಕೆ. ಪೆಪ್ಟಿಡೋಗ್ಲೈಕನ್, ಪೆಪ್ಟೈಡ್ಸ್ ಅಂದರೆ ಏನು? ಇಟ್ಸ್ ಅ ಚೈನ್ ಆಫ್ ಅಮೈನೋ ಆಸಿಡ್ಸ್, ಓಕೆ? ಸೊ ಗ್ಲೈಕೆನ್ಸ್ ಅಂದರೆ ಏನು? ಗ್ಲೈಕೆನ್ಸ್ ಆರ್ ನಥಿಂಗ್ ಬಟ್ ಶುಗರ್ಸ್ ಓನ್ಲಿ. ಶುಗರ್ಸ್ ಯಾವು? NAM, NAG. ಆ್ಯಂಡ್ ಇಲ್ಲಿ ಸೊ ಪೆಪ್ಟಿವ್ ಎಷ್ಟಿದೆ? 4 ಅಮೈನೋ ಆಸಿಡ್ಸ್ ಇದೆ. ಸೊ ದಟ್ಸ್ ಟೆಟ್ರಾಪೆಪ್ಟೈಡ್ಸ್ ಅಂತ ಹೇಳ್ತೀವಿ. ಅವು ಯಾವಂದರೆ L ಅಲನಿನ್, D ಗ್ಲುಟಾಮೇಟ್, L ಲೈಸಿನ್ ಆ್ಯಂಡ್ D ಅಲನಿನ್. ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಮೇ ಬಿ ಇಂಪಾರ್ಟೆಂಟ್ ತುಂಬ ರಿಪೀಟ್ ಮಾಡ್ತೀನಿ ಅಂದ್ಕೊಳ್ತಿದ್ದೀನಿ. ಸೊ ಡೋಂಟ್ ಗೆಟ್ ಅಫೆಂಡ್ ಆಗಬೇಡಿ, ಏನಕ್ಕೆ ಮ್ಯಾಮ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಬಿಕಾಸ್ ದೀಸ್ ಆರ್ ಇಂಪಾರ್ಟೆಂಟ್. ಪ್ರೀವಿಯಸ್ ಕ್ವಶನ್ಸಲ್ಲಿ ರಿಪೀಟ್ ಆಗಿದೆ ಅದಕ್ಕಾಗಿ, ಓಕೆ? ಆ್ಯಂಡ್ ದೀಸ್ ಶುಗರ್ಸ್ NAM ಆ್ಯಂಡ್ NAG, ದಟ್ ಈಸ್ N-ಅಸಿಟೈಲ್ ಮ್ಯೂರಾಮಿಕ್ ಆಸಿಡ್ ಆ್ಯಂಡ್ N-ಅಸಿಟೈಲ್ ಗ್ಲುಕೋಸಮೈನ್, ಇವೆರಡು ಏನಾಗಿದೆ? ಲಿಂಕ್ ಆಗಿರಬೇಕಲ್ವ ಒಂದಕ್ಕೊಂದು. ಯಾವ ಥರ ಲಿಂಕ್ ಆಗಿದೆ ಅಂದರೆ β14 ಗ್ಲೈಕೋಸೈಡಿಕ್ ಬಾಂಡ್. ರಿಮೆಂಬರ್, ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಬ್ಯಾಕ್ಟೀರಿಯಲ್ ಸೆಲ್ ವಾಲಲ್ಲಿ ಲಿಂಕೇಜ್ ಯಾವ ಥರ ಇದೆ ಅಂತಂದೇಳಿ ಕ್ವಶನ್ಸ್ ಕೇಳ್ತಾರೆ. ಅದು β14 ಗ್ಲೈಕೋಸೈಡಿಕ್ ಬಾಂಡ್, ಓಕೆ? β14 ಗ್ಲೈಕೋಸೈಡಿಕ್ ಬಾಂಡಿಂದ ಲಿಂಕ್ ಆಗಿದೆ ಅಂತ ಹೇಳ್ಬೋದು, ಓಕೆ? ನೆಕ್ಸ್ಟ್ ಇಲ್ಲಿ ಫುಲ್ ಫಾರ್ಮ್ ಬರ್ದಿದ್ದೀನಿ ನೆಕ್ಸ್ಟ್ ಪಾಯಿಂಟಲ್ಲಿ, ದಟ್ಸ್ ಇಟ್, ದೇರ್ ಇಸ್ ನಥಿಂಗ್ ಮೋರ್ ಇನ್ ದಟ್. NAM ಅಂದರೆ N-ಅಸಿಟೈಲ್ ಮ್ಯೂರಾಮಿಕ್ ಆಸಿಡ್, NAG ಅಂದರೆ N-ಅಸಿಟೈಲ್ ಗ್ಲುಕೋಸಮೈನ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆನ್ಸ್ ಆಫ್ ಡಿಕಾನ್ಫಿಗರೇಷನ್ ಆಫ್ ಅಮೈನೋ ಆಸಿಡ್ಸ್ ಈಸ್ ಎ ಯುನಿಕ್ ಫೀಚರ್ ಆಫ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್. ಸೊ ಬ್ಯಾಕ್ಟೀರಿಯಲ್ ಸೆಲ್ ವಾಲಲ್ಲಿ ಡಿಕಾನ್ಫಿಗರೇಷನ್ ಆಫ್ ಅಮೈನೋ ಆಸಿಡ್ಸ್ ಇದೆ. ಸೊ ಇಲ್ಲಿ ನಾವು ಡಿಕಾನ್ಫಿಗರೇಷನ್ ಅಂತ ಹೇಳಿದಾಗ ವಿ ಶುಡ್ ಹ್ಯಾವ್ ಟು ರೀಕಾಲ್ ದ ಬಯೋಕೆಮಿಸ್ಟ್ರಿಯಲ್ಲಿ ಅಮೈನೋ ಆಸಿಡ್ಸ್ ಕಾನ್ಫಿಗರೇಷನ್ ನಾವು ಸ್ವಲ್ಪ ರೀಕಾಲ್ ಮಾಡಬೇಕಾಗುತ್ತೆ. ಸೊ ನಾನೆಲ್ಲ ಇನ್ ಡೆಪ್ತಾಗಿ ಏನು ಹೇಳೋಕೆ ಹೋಗಲ್ಲ, ಬಿಕಾಸ್ ನಾನು ಮೊದಲೇ ಮಾಡ್ತಿರೋದೇ ಬೇಸಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಹಿಂಟ್ ಕೊಡ್ತೀನಿ. ಸೊ ಡಿ ಅಮೈನೋ ಆಸಿಡ್ಸ್ ಅಂದರೆ ಡಿ ಫಾರ್ಮ್ ಅಂತ ಇರುತ್ತೆ. ಡಿ ಫಾರ್ಮ್ ಅಂದರೆ ಇಲ್ಲೇನಾಗುತ್ತೆ? ಇಟ್ಸ್ ಮೀನಿಂಗ್ ದಟ್ ನೀವು ಡಯಾಗ್ರಾಮಲ್ಲಿ ಡಿಸ್ಪ್ಲೇ ಮಾಡಿ, ಅಬ್ಸರ್ವ್ ಮಾಡಿ. ಡಿ ಫಾರ್ಮ್ ಅಂತಂದರೆ ಈ ಅಮೈನೋ ಗ್ರೂಪ್ ಇರುತ್ತಲ್ವ, ವಿಚ್ ಈಸ್ ಪ್ರೆಸೆಂಟ್ ಟುವರ್ಡ್ಸ್ ದ ರೈಟ್ ಹ್ಯಾಂಡ್ ಸೈಡ್, ಓಕೆ? ಅದು ಡಿ ಕಾನ್ಫಿಗರೇಷನ್ ಆಫ್ ದಿ ಅಮೈನೋ ಆಸಿಡ್ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ NH2 ಗ್ರೂಪ್ ಅಂದರೆ ಅಮೈನೋ ಗ್ರೂಪ್, ಅದು ಅಮೈನೋ ಗ್ರೂಪ್ ಲೆಫ್ಟ್ ಸೈಡಲ್ಲಿ ಇದ್ರೆ ಎಲ್ ಫಾರ್ಮ್ ಅಂತ ಹೇಳ್ತೀವಿ, ಓಕೆ? ದಟ್ ಈಸ್ ದ ಡಿ ಫಾರ್ಮ್ ಆಫ್ ದ ಅಮೈನೋ ಆಸಿಡ್, ಎಲ್ ಫಾರ್ಮ್ ಆಫ್ ದ ಅಮೈನೋ ಆಸಿಡ್. ಬಟ್ ಇಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ ವಾಲಲ್ಲಿ ಯಾವುದಿದೆ? ಡಿ ಕಾನ್ಫಿಗರೇಷನ್ ಇದೆ. ಇಲ್ಲಿ ನೀವು ನೋಡ್ಬೋದು D ಅಲನಿನ್, D ಗ್ಲುಟಾಮೇಟ್, ಸೊ ಅದು ಪ್ರೆಸೆಂಟ್ ಇದೆ. ಸೊ why it is present? The presence of D amino acid actually protects from proteases, okay? ಒಂದು ಪ್ರೊಟೆಕ್ಷನ್ ಯಾವುದರಿಂದ? proteases. What are these proteases? Proteases are nothing but these are the enzymes which break down the protein, okay? proteins na break down ಮಾಡುತ್ತೆ. if it is a protein chain, protein what it is made up of? It is made up of amino acids, right? chain of amino acids. so ಈ chain of amino acids na ಬ್ರೇಕ್ ಡೌನ್ ಮಾಡೋಕೆ ಪ್ರೋಟಿಯೇಸಸ್ ಅಂತ ಹೇಳ್ತೀವಿ. ಸೊ ಈ ನೆಕ್ಸ್ಟ್ ಮೂವಿಂಗ್ ಆನ್ ಟು ದಿ ಡಿ ಅಮೈನೋ ಆಸಿಡ್ಸ್ ಆರ್ ಫಸ್ಟ್ ಸಿಂಥಸೈಸ್ಡ್, ಓಕೆ? ಫಸ್ಟ್ ಏನು ಮಾಡ್ತಾರೆ? ಡಿ ಅಮೈನೋ ಆಸಿಡ್ಸ್ ಆರ್ ಫಸ್ಟ್ ಸಿಂಥಸೈಸ್ಡ್ ಆಸ್ ಎಲ್ ಅಮೈನೋ ಆಸಿಡ್ಸ್. ಫಸ್ಟ್ ಈ ಡಿ ಅಮೈನೋ ಆಸಿಡ್ಸ್ ಏನಿದೆಯಲ್ವ, ಡಿ ಅಲನಿನ್ ಅಂಡ್ ಡಿ ಗ್ಲುಟಾಮೇಟು ಎಲ್ಲ ಅಮೈನೋ ಆಸಿಡ್ಸ್ ಆಗಿ ಸಿಂಥಸೈಸ್ಡ್ ಆಗಿ ಆ್ಯಂಡ್ ದೆನ್ ಆರ್ ಕನ್ವರ್ಟೆಡ್ ಇನ್ ಟು ಡಿ ಅಮೈನೋ ಆಸಿಡ್ಸ್, ಓಕೆ? ಆಮೇಲೆ ಡಿ ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅವು ಚೈನ್ ಆಗಿ ಫಾರ್ಮೇಷನ್ ಆಗಿರುತ್ತೆ.
Okay, next moving on to next point, a substituted carbohydrate found in bacterial cell wall is NAM, that is N-acetyl muramic acid. ಇಲ್ಲಿ ಏನು ಲಾಂಗ್ ಫಾರ್ಮ್ ಬರ್ತಿದ್ದೀನಲ್ವಾ ಅದು. ಓಕೆ, ಇದು ಸಬ್ಸ್ಟಿಟ್ಯೂಟೆಡ್ ಕಾರ್ಬೋಹೈಡ್ರೇಟ್, ನಥಿಂಗ್ ಬಟ್ ದ ಶುಗರ್ ಯಾವುದು ಅಂತ ಹೇಳಿ ಜಸ್ಟ್ ಮೆನ್ಷನ್ ಮಾಡ್ತಾ ಇದ್ದೀನಿ ಅಗೇನ್ ಇನ್ ಪಾಯಿಂಟ್ ಅಲ್ಲಿ, ಮೊದಲಿಗೆ ಹೇಳಿದ್ನಲ್ಲ ಅದೇ ಪಾಯಿಂಟ್. ನೆಕ್ಸ್ಟ್, NAM and NAG are arranged in alternate fashion to form a peptidoglycan chain. ಓಕೆ, ಆಲ್ಟರ್ನೇಟ್ ಫ್ಯಾಷನ್ ಅಲ್ಲಿ ಅರೇಂಜ್ ಆಗಿದೆ ಯಾವ ಥರ ಟು ಫಾರ್ಮ್ ಎ ಪೆಪ್ಟಿಡೋಗ್ಲೈಕನ್ ಚೈನ್ ಫಾರ್ಮೇಷನ್ ಆಗೋಕ್ಕೆ. ಓಕೆ, ಇದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇವಾಗ, ಸೊ ಫಾರ್ ಎಕ್ಸಾಂಪಲ್ NAM, NAM, NAG, ಈ ಥರ NAM, NAG like this, they are arranged in a alternative form like this, ಈ ಥರ ಆಲ್ಟರ್ನೇಟಿವ್ ಫಾರ್ಮಲ್ಲಿ ಅರೇಂಜ್ ಆಗಿದೆ. ಓಕೆ, ಆ್ಯಂಡ್ ಈಚ್ NAM, ಈ ರೆಸಿಡ್ಯೂ ಏನಾಗಿದೆ, ಈ ರೆಸಿಡ್ಯೂ ನೆಕ್ಸ್ಟ್ ಈಸ್ ಅಟ್ಯಾಚ್ ಟು ದ ಟೆಟ್ರಾಪೆಪ್ಟೈಡ್ ಚೈನ್. ಓಕೆ, ನೆಕ್ಸ್ಟ್ ಇಲ್ಲೇನು ಹೇಳ್ತಾ ಇರೋದು, ಈಚ್ NAM ರೆಸಿಡ್ಯೂ ಇಸ್ ಅಟ್ಯಾಚ್ಡ್ ವಿತ್ ದಿ ಟೆಟ್ರಾಪೆಪ್ಟೈಡ್ ಚೈನ್. ಸೊ ಈ NAM ಹೇಗಿದೆ, ಟೆಟ್ರಾಪೆಪ್ಟೈಡ್ ಚೈನ್ ಅಂದರೆ ಯಾವುದು, ಇದು ಅಲ್ವಾ, ಎಲ್ ಅಲನಿನ್, ಡಿ ಗ್ಲೂಟಮೇಟ್, ಎಲ್ ಲೈಸಿನ್, ಡಿ ಅಲನಿನ್. ಸೊ ಇದೇನಾಗಿದೆ, ಇದು 4ಗೆ ಟೆಟ್ರಾಪೆಪ್ಟೈಡ್ ಚೈನ್ಗೆ ಅಟ್ಯಾಚ್ ಆಗಿದೆ. ಸೊ 4 ಟೆಟ್ರಾಪೆಪ್ಟೈಡ್ಸ್ ಯಾವುವು, ಎಲ್ ಅಲನಿನ್, ಡಿ ಗ್ಲುಟಾಮೇಟ್, ಎಲ್ ಲೈಸಿನ್ ಆ್ಯಂಡ್ ದೆನ್ ಡಿ ಅಲನಿನ್. ಸೊ ಇವಕ್ಕೆ ನೆಕ್ಸ್ಟ್ ಇಂಟರ್ನ್ ಅಟ್ಯಾಚ್ ಆಗಿದೆ. ದಟ್ಸ್ ವಾಟ್ ದ ಎಕ್ಸ್ಪ್ಲೇಷನ್ ಈಸ್. ನೀವು ಇಲ್ಲಿ ಡಯಾಗ್ರಾಮಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಆ್ಯಂಡ್ ಇಫ್ ನೀಡೆಡ್ ಡೂ ಪ್ರಾಕ್ಟೀಸ್ ದಟ್ ಡಯಾಗ್ರಾಮ್. ಸೊ ದಟ್ ಡಯಾಗ್ರಾಮ್ಸ್ ಅಂತೂ ಏನಕ್ಕೆ ನಾನು ಡಯಾಗ್ರಾಮ್ಸ್ನ ತುಂಬ ಪ್ರಿಫರ್ ಮಾಡ್ತೀನಿ ಅಂದರೆ, ಈ ಇಷ್ಟೊಂದು ಓದೋ ಬದಲು ಒಂದು ಡಯಾಗ್ರಾಮ್ನ ಪಾರ್ಟ್ಸ್ಗಳನ್ನ ನೀಟಾಗಿ ನೆನ್ಪಿಟ್ಕೊಂಡ್ರೆ, ಸೊ ಅದು ಕಣ್ಮುಂದೆ ಪಿಕ್ಚರ್ ಬಂದರೆ ನಿಮಗೆ ಆನ್ಸರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋದು ನಂದು ಒಂದು ಕೀ ಪಾಯಿಂಟ್. ಸೊ ಐ ಡೋಂಟ್ ವೆದರ್ ನಿಮಗೆ ಅದು ಸೂಟ್ ಆಗುತ್ತೋ ಇಲ್ಲ, ಬಟ್ ನಾನಂತೂ ತುಂಬ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ದಟ್ ಆ ಡಯಾಗ್ರಾಮ್ಸ್ ಏನು ಮಾಡುತ್ತೆ, ನನ್ನ ಕಣ್ಮುಂದ್ಗಡೆ ಎಲ್ಲ ಲೇಬ್ಲಿಂಗ್ಸು ಅದು ಬಂದ ತಕ್ಷಣ ನನಗೆ ಆನ್ಸರ್ಗಳು ಬರ್ತಾಯಿತ್ತು. ಸೊ ದಟ್ಸ್ ವೈ ಐ ಆಲ್ವೇಸ್ ರಿಪೀಟ್, ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಆಲ್ಸೋ ಇಮ್ಯಾಜಿನೇಷನ್ ಮಾಡ್ಕೋಬೇಕಾದ್ರೆ ಈ ಇಮ್ಯಾಜಿನೇಷನ್ಸ್ ಓಕೆ, ಇನ್ ರಿಯಲ್ ಲೈಫಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕಂದ್ರೆ ಯಾವಾಗಲೂ ಪಾಸಿಟಿವ್ ಇಮ್ಯಾಜಿನೇಷನ್ಸೇ ಸೀನರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಮೈಂಡಲ್ಲಿ ಯಾವಾಗಲೂ. ಲೈಕ್ ನಾನು ಎಕ್ಸಾಮ್ ಪಾಸ್ ಆಗ್ತಾ ಇದ್ದೀನಿ, ನೆಕ್ಸ್ಟ್ ಇವಾಗ ನಾನು ಎಫರ್ಟ್ ಆಗ್ತಾ ಇದ್ದೀನಿ, ನಾನು ಓದ್ತಾ ಇದ್ದೀನಿ, ಅದಕ್ಕೆ ತಕ್ಕಂತ ಆ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೆಗೆಟಿವ್ ಇಮ್ಯಾಜಿನೇಷನ್ಸ್ಗೆಲ್ಲ ಹೋಗ್ಬೇಡಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ಸೆವರಲ್ ಸಚ್ ಪೆಪ್ಟಿಡೋಗ್ಲೈಕನ್ ಚೈನ್ ಟುಗೆದರ್ ಫಾರ್ಮ್ ದ ಬ್ಯಾಕ್ಟೀರಿಯಲ್ ಸೆಲ್ ವಾಲ್. ಸೊ ಈ ಥರ ಲಿಂಕ್ ಆಗಿರ್ತಕ್ಕಂಥದ್ದು ಸೆವರಲ್ ಸಚ್. ಓಕೆ, ಆ್ಯಂಡ್ ಮೆನಿ ಲೈಕ್ ದಿಸ್. ಓಕೆ, ಆಲ್ ದೀಸ್ ಆರ್ ದೆನ್ ಜಾಯಿಂಡ್. ಓಕೆ, ಜಾಯಿನ್ ಮಾಡಿ ಪೆಪ್ಟಿಡೋಗ್ಲೈಕನ್ ಫಾರ್ಮೇಷನ್ ಆಗಿದೆ. ಓಕೆ, ದ ಟೆಟ್ರಾಪೆಪ್ಟೈಡ್ ಚೈನ್ಸ್ ಆಫ್ ಅಡ್ಜಸೆಂಟ್ ಪೆಪ್ಟಿಡೋಗ್ಲೈಕನ್ ಚೈನ್ ಶೋಸ್ ದ ಕ್ರಾಸ್ ಲಿಂಕೇಜ್. ಸೊ ಇದು ಒಂದು ಚೈನ್ ಆಯ್ತಲ್ವಾ, ಇದು ಒಂದು ಚೈನ್. ಸೊ ಇಲ್ಲಿ ಮತ್ತೆ ಇನ್ನೊಂದು ಚೈನ್ ಫಾರ್ಮೇಷನ್ ಆಗುತ್ತೆ ಕೆಳಗಡೆ. ಸೊ ಈ ಪೇಪರ್ ಫುಲ್ ಆಗೋಗಿದೆ. ಓಕೆ ಫೈನ್, ಕೆಳಗಡೆ ಮತ್ತೆ ಇನ್ನೊಂದು ಚೈನ್ ಫಾರ್ಮೇಷನ್ ಆಗುತ್ತಲ್ವಾ. ಸೊ ಇದಕ್ಕೆ ಮತ್ತೆ ಟೆಟ್ರಾಪೆಪ್ಟೈಡ್ ಇಲ್ಲಿ ಅಟ್ಯಾಚ್ ಆಗಿರುತ್ತೆ ಅಲ್ವಾ. ಸೊ ಯಾಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, ದಟ್ಸ್ ಹೌ ಇಟ್ ಇಸ್ ಚೈನ್. ಸೊ ಇವು ಈ ಥರ ಇದಾಗಿರೋದು, ಮತ್ತು ಇವೆರಡು ಈ ಬ್ಯಾಕ್ಟೀರಿಯಾ ಸೆಲ್ವಲ್ ಆಗಿರೋದು ಈ ಥರ, ಇದು ಒಂದು ಪೆಪ್ಟಿಡೋಗ್ಲೈಕನ್ ಚೈನ್, ಇದು ಒಂದು ಈ ಎಲ್ಲವೂ ಜಾಸ್ತಿ ನಂಬರಲ್ಲಿ ಜಾಯಿನ್ ಆಗಿಬಿಟ್ಟು ಸೆಲ್ವಲ್ ಫಾರ್ಮೇಷನ್ ಆಗುತ್ತಲ್ವ. ಸೊ ಇವೆರಡು ಮತ್ತೆ ಹೆಂಗೆ ಲಿಂಕ್ ಆಗಿದ್ದಾವೆ, ಅದಕ್ಕೆ ಅವು ಹೆಂಗೆ ಲಿಂಕ್ ಆಗಿದೆ ಅಂದರೆ ಕ್ರಾಸ್ ಲಿಂಕೇಜಸ್ ಇಂದ ಆಗಿದೆ. ಕ್ರಾಸ್ ಲಿಂಕೇಜ್ ಯಾವ ಥರ ಆಗಿದೆ, ಕ್ರಾಸ್ ಲಿಂಕೇಜ್ ಆಗಿರೋದು ಈ ಥರ, ದ ಫಾರ್ಮೇಷನ್ ಆಫ್ ದೀಸ್ ಕ್ರಾಸ್ ಲಿಂಕೇಜಸ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಪೆಪ್ಟಿಡೇಷನ್. ಸೊ ಈ ಥರ ಕ್ರಾಸ್ ಲಿಂಕೇಜ್ ಫಾರ್ಮೇಷನ್ಗೆ ಪ್ರೋಸೆಸ್ಗೆ ನಾವು ಟ್ರಾನ್ಸ್ಪೆಪ್ಟಿಡೇಷನ್ ಅಂತ ಹೇಳ್ತೀವಿ. ಓಕೆ, ವಿಚ್ ಇಸ್ ಕೆಟಲೈಸ್ಡ್, ದಟ್ ಈಸ್ ಕೆಟಲೈಸ್ಡ್ ಬೈ ಅನ್ ಎಂಜೈಮ್ ಕಾಲ್ಡ್ ಆಸ್ ಟ್ರಾನ್ಸ್ಪೆಪ್ಟಿಡೇಸ್. ಓಕೆ, AS ಇಂದ ಎಂಡ್ ಆಗೋದು ಎಂಜೈಮ್, ಆಲ್ವೇಸ್ ರಿಮೆಂಬರ್ ದಟ್. ಓಕೆ, ಆರ್ ಯು ಕ್ಯಾನ್ ಸೇ ಪೆನ್ಸಿಲಿನ್ ಬೈಂಡಿಂಗ್ ಪ್ರೋಟೀನ್, PBP. Yes, okay, ಅದನ್ನ ನೆನ್ಪಿಟ್ಕೊಳ್ಳಿ. This is the very important point. And these cross linkages occurs between the third amino acids of one tetrapeptide chain with the fourth amino acids of the tetrapeptide chain of the adjacent peptidoglycan. So ಇದೊಂದು ಪೆಪ್ಟಿಡೋಗ್ಲೈಕನ್ ಆದರೆ, ಇದೊಂದು ಪೆಪ್ಟಿಡೋಗ್ಲೈಕನ್ ಆದರೆ, ಇಲ್ಲಿ ನಾನು 4 ಡ್ರಾ ಮಾಡಿದ್ದೀನಲ್ವಾ, ಇದರಲ್ಲಿ ಥರ್ಡು, ಆಮೇಲೆ ವಿತ್ ದಿ ಫೋರ್ತ್. ಓಕೆ, ಇದು ಥರ್ಡ್ ಒನ್ ಅಲ್ವಾ, ಥರ್ಡ್ ಒನ್ನಿಂದ ಫೋರ್ತ್ ಒನ್ನಿಗೆ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವು ಡಯಾಗ್ರಾಮಲ್ಲಿ ನೋಡ್ಬೋದು, ಡಯಾಗ್ರಾಮಲ್ಲಿ ಅದು ಕಾಣಿಸ್ತಾ ಇದೆ ಆಯಿತಾ. These are all my rough diagrams, just make you to understand. Next, the cross linkage may be, cross linkage ಏನಕ್ಕೆ ಅಂತಂದರೆ to form the peptide bond. Okay, and then peptide interbridge composed of amino acids, and those peptide interbridge amino acids ಇಂದ composed ಆಗಿದೆ, so that cross linkage ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. Okay, this pentaglycine interbridge is the example in case of Streptophilus aureus. Okay, next, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್. ಸೊ ಬ್ಯಾಕ್ಟೀರಿಯಲಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತಲ್ವಾ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂತಂದು ಹೇಳ್ಬಿಟ್ಟು ಆ್ಯಂಡ್ ದೆನ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತಂದೇಳಿ ಅದ್ರ ಬಗ್ಗೆ ಸ್ಟಡಿ ಮಾಡೋಣ, ವಿಚ್ ಇಸ್ ಇಂಪಾರ್ಟೆಂಟ್. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಸೆಲ್ ವಾಲ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಆಬ್ವಿಯಸ್ಲಿ ಇಟ್ ಈಸ್ ಅಗೇನ್ ಕಾಂಪೋಸ್ಡ್ ಆಫ್ ಪೆಪ್ಟಿಡೋಗ್ಲೈಕನ್ ಲೇಯರ್. ಬ್ಯಾಕ್ಟೀರಿಯಾ ಸೆಲ್ ವಾಲ್ ಅಂತ ಬಂದ ತಕ್ಷಣ ಜಸ್ಟ್ ಒನ್ ವರ್ಡ್ ನಿಮಗೆ ಸಡನ್ ಆಗಿ ನೆನಪಾಗಬೇಕು, ದಟ್ ಈಸ್ ಪೆಪ್ಟಿಡೋಗ್ಲೈಕನ್ಸ್. ಓಕೆ, ಶುಗರ್ಸ್ ಪ್ಲಸ್ 4 ಟೆಟ್ರಾ ಅಮಿನೋ ಪೆಪ್ಟೈಡ್ ಚೈನ್. ಓಕೆ, ಪೆಪ್ಟಿಡೋಗ್ಲೈಕನ್ ಲೇಯರ್ ಪ್ಲಸ್ ಟೆಕೋಯಿಕ್ ಆಸಿಡ್
ಆರ್ ಟೆಕೋಯಿಕ್ ಆಸಿಡ್ ಅಂತ ಹೇಳ್ತೀವಿ. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಯಾವುದು? ಟೆಕೋಯಿಕ್ ಆಸಿಡ್. ಇಂಪಾರ್ಟೆಂಟ್ ಒನ್ನು, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ದೀಸ್ ಆರ್ ಸರ್ಫೇಸ್ ಆಂಟಿಜನ್ಸ್ ಅಂಡ್ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಪೋರ್ಟ್. ಫಂಕ್ಷನ್ ಈಸ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಪೋರ್ಟ್. ನೆಕ್ಸ್ಟ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ನೋಡೋದಾದ್ರೆ ಅಗೇನ್ ಸೇಮ್ ಪೆಪ್ಟಿಯೋಗ್ಲೈಕನ್ ಲೇಯರ್, ಪೆರಿಪ್ಲಾಸ್ಮಿಕ್ ಸ್ಪೇಸ್ ಇರುತ್ತೆ, ಅಂಡ್ ದೆನ್ ಔಟರ್ ಮೆಂಬ್ರೇನ್ ಅಲ್ಲಿ ಏನಾಗುತ್ತೆ, ಕನ್ಸಿಸ್ಟ್ ಆಫ್ ಎ lipopolysaccharide layer, that is LPS, lipopolysaccharide in gram negative bacteria, gram positive bacteria, teichoic acid. ಓಕೆ, ಆ್ಯಂಡ್ ದೀಸ್ LPS ಅಂದರೆ ಏನು? LPS ಇದು ಲಿಪೋಪಾಲಿಸ್ಯಾಕರೈಡ್ ಲೇಯರ್ ಅಂತ ಹೇಳಿದಲ್ಲ, ಅದ್ರ ಕಂಟೆಂಟ್ ಏನು? ಇಟ್ ಕನ್ಸಿಸ್ಟ್ ಆಫ್ ಲಿಪಿಡ್ ಎ, ದಟ್ ಈಸ್ ಎಂಡೋಟಾಕ್ಸಿನ್, ಆ್ಯಂಡ್ ಔಟರ್ ಆ್ಯಂಟಿಜನ್ ಅಂತ ಹೇಳ್ತೀವಿ. O ಆ್ಯಂಟಿಜನ್ಸ್ ಅಂದರೆ ಔಟರ್ ಆ್ಯಂಟಿಜನ್, K ಆ್ಯಂಟಿಜನ್ಸ್ ಅಂದರೆ ಕೀಟೋ ಡಿಆಕ್ಸಿಡೇಸ್ ಅಂತ ಹೇಳ್ತೀವಿ. ಆ ಆ್ಯಂಟಿಜನ್ಸ್ ಈ ಟೂ ಇಂದ ಕಾಂಪೋಸ್ಡ್ ಆಗಿದೆ. ಓಕೆ, that's about bacterial cell wall. Let's move on to the next one, that is archaeal cell wall. Archaeal cell wall ಅಲ್ಲಿ ಇದು ಈಸಿ ಇದೆ ಬಿಡಿ. ಸೊ ದೇರ್ ಇಸ್ ನೋ ಪೆಪ್ಟಿಯೋಗ್ಲೈಕನ್, ಬಟ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಇಂಪಾರ್ಟೆಂಟ್, ಅದನ್ನು ನೀವು ಓದ್ಕೊಳ್ಳೇಬೇಕು, ರಿಪೀಟೆಡ್ ಆಗಿ ನೋಡಲೇಬೇಕು. ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಮೇಲೆ ಕ್ವಶನ್ಸ್ ಬಂದಿದೆ. ಹಾಗಾಗಿ ಆರ್ಕಿಯನ್ ಸೆಲ್ ವಾಲ್ ನೋ ಪೆಪ್ಟೈಡ್ ಗ್ಲೈಕೆನ್ಸ್, ದೇರ್ ಇಸ್ ನೋ ಪೆಪ್ಟೈಡ್ ಗ್ಲೈಕೆನ್ಸ್. ಕಾಮನ್ ಸೆಲ್ ವಾಲ್ ಟೈಪ್ ಪ್ರೆಸೆಂಟ್ ಇದೆ, ಆ್ಯಂಡ್ ವಿಚ್ ಇಸ್ ಕಾಲ್ಡ್ ಎಸ್ ಲೇಯರ್ ಆರ್ ಪ್ಯಾರಾಕ್ರೈಸ್ಟಲಿನ್ ಅಂತ ಹೇಳ್ತೀವಿ. ಪ್ಯಾರಾಕ್ರೈಸ್ಟಲಿನ್ ಸರ್ಫೇಸ್ ಲೇಯರ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಗ್ಲೈಕೋಪ್ರೋಟೀನ್ಸ್. ಇಟ್ ಈಸ್ ವೆರಿ ಸಿಂಪಲ್, ಇಟ್ ಈಸ್ ಓನ್ಲಿ made up of proteins and glycoproteins. Okay, and some have a polysaccharide cell wall as well. Okay, and some have pseudopeptidoglycan or pseudomyramine. Okay, ಇದು important ಇದೆ, you have to remember this one. Archaeal cell wall is composed, some have a pseudopeptidoglycan or pseudomyramine. ಸೊ ದಟ್ ಇಸ್ ದ ಆರ್ಕಿಯಲ್ ಸೆಲ್ ವಾಲ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ಇನ್ನು ಏನೇನು ಕಾಂಪೋಸ್ಡ್ ಆಗಿದೆ ಅಂತ ಹೇಳೋದಾದ್ರೆ, ಸೊ ಇಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸ್ ಏನು ಅಂತಂದೇಳಿ, ಬ್ಯಾಕ್ಟೀರಿಯಲ್ ಸೆಲ್ ವಾಲ್ಗೂ ಆರ್ಕಿಯನ್ ಸೆಲ್ ವಾಲ್ಗೂ ಡಿಫ್ರೆನ್ಸ್ ಏನಿದೆ ಅಂತ ನೋಡೋದಾದ್ರೆ, ಸೊ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಏನಾಗುತ್ತೆ, ನ್ಯಾಗು ಪ್ರೆಸೆಂಟ್ ಇದೆ, ಬಟ್ ಇಲ್ಲೇನಾಗುತ್ತೆ NAM, ದಟ್ ಈಸ್ ನೋ NAM ಅಂದರೆ N-ಅಸಿಟಲ್ ಮ್ಯೂರಾಮಿಕ್ ಆ್ಯಸಿಡು ಆಬ್ಸೆಂಟ್ ಇದೆ, ಪ್ರೆಸೆಂಟ್ ಇರಲ್ಲ. ಇನ್ಸ್ಟೆಡ್ ಆಫ್ ದಟ್ NAG ಪ್ಲಸ್ NAT ಪ್ರೆಸೆಂಟ್ ಇರುತ್ತೆ. NAT ಅಂದರೆ N-ಅಸಿಟಲ್ ಟ್ಯಾಲೋಸೊಮೈನ್ ಯುರೋನಿಕ್ ಆ್ಯಸಿಡ್. ಓಕೆ, ಸೊ ನಿಮಗೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಅಂತ ಬರೆದು, ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ನಿಮಗೆ ಕೀ ನೋಟ್ ಥರ ಬರೆಯೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಟ್ ಈಸ್ ಕಾಂಪೋಸ್ಡ್ ಆಫ್ ಶುಗರ್ಸ್ ಯಾವುದು NAM ಪ್ಲಸ್ NAG, ಬಟ್ ಆರ್ಕಿಯನ್ ಸೆಲ್ ವಾಲಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ಇಟ್ ಈಸ್ NAG ಪ್ಲಸ್ NAT. ಸೊ ಇದು ನೆನಪಿರುತ್ತಲ್ವ ಈ ಕೀ ಪಾಯಿಂಟು, ಸೊ ಇದನ್ನು ನೆನಪಿಟ್ಕೊಳ್ಳಿ. Okay, and here again the question, the linkages here NAG and NAT are beta 1,4 glycosidic linkage. So ಈ linkage ಹೇಗಿದೆ, beta 4 ಅನ್ನಲ್ವಾ, ಸಾರಿ 3 glycosidic linkage for archaea. ಓಕೆ, ಬಟ್ ಬ್ಯಾಕ್ಟೀರಿಯಲ್ ಏನಿದೆ beta 1,4 glycosidic linkage. ಓಕೆ, ಇದು ಬ್ಯಾಕ್ಟೀರಿಯಾ ಸೆಲ್ ವಾಲ್ 4, ಇದು 1,3. ಓಕೆ, ಯಾವುದು ಆರ್ಕಿಯಾ, ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಓಕೆ, ಆ್ಯಂಡ್ ದೇರ್ ಆರ್ ರೆಸಿಸ್ಟೆಂಟ್ ಟು ಲೈಸೋಸೈಮ್ಸ್ ಆ್ಯಂಡ್ ನೋ ಡಿ ಅಮೈನೋ ಆಸಿಡ್ಸ್. ಇದು ಇಂಪಾರ್ಟೆಂಟ್. ಡಿ ಅಮೈನೋ ಆಸಿಡ್ಸು ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಪ್ರೆಸೆಂಟ್ ಇದೆ, ಡಿ ಅಮೈನೋ ಆಸಿಡ್ಸು ಆರ್ಕಿಯನ್ ಸೆಲ್ ವಾಲಲ್ಲಿ ಪ್ರೆಸೆಂಟ್ ಇಲ್ಲ. ಓಕೆ, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಟೈಪ್, ದಟ್ ಈಸ್ ಯುಕ್ಯಾರಿಟಿಕ್ ಸೆಲ್ ವಾಲ್ಸ್. ಯುಕ್ಯಾರಿಟಿಕಲ್ಲಿ ನಾನು ಪ್ಲಾಂಟ್ ತೊಗೊಂಡಿದ್ದೀನಿ. ಪ್ಲಾಂಟ್ ಹೇಳೋದಾದರೆ, ಸೊ ಇದು ನಿಮ್ಮ ಲೋಯರ್ ಕ್ಲಾಸಸ್ಸಲ್ಲೇ ಓದಿರ್ತೀರ, ಸೊ ಇನ್ ಡೆಪ್ತಾಗಿ ನಾನು ಹೇಳೋಕ್ಕೋಗಲ್ಲ, ಬಟ್ KSET ಎಕ್ಸಾಮಲ್ಲಿ ಯಾವ ಕ್ವಶನ್ಸ್ ಕೇಳ್ಬೋದು ಅನ್ನೋದ್ರ ಮೇಲೆ ನಾನು ಪಾಯಿಂಟ್ಸ್ನ ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಈವನ್ ಮೋರ್ ಡೆಪ್ತ್. ನಾನು ಡೆಪ್ತಲ್ಲಿ ಅಂತಂದರೆ ಇಟ್ಸ್ ಬೇಸಿಕ್ ಇಟ್ಸ್ ಆಫ್ ಇಸ್ ಎ ಮೋರ್ ಡೆಪ್ತ್, ಬಟ್ ಸ್ಟಿಲ್ ಐ ಯೂಸ್ ಟು ಮೆನ್ಷನ್ ಇಟ್ ಇಸ್ ನಾಟ್ ಮೋರ್ ಡೆಪ್ತ್, ಇಟ್ ಈಸ್ ಆ್ಯಕ್ಚುಲಿ ಎ ಡೆಪ್ತ್ ಒನ್. ಸೊ ಪ್ಲಾಂಟ್ ಸೆಲ್ ವಾಲ್ ಇದನ್ನು ನೀವು ಲೋಯರ್ ಕ್ಲಾಸಸ್ಸಲ್ಲಿ ಓದಿರ್ತೀರ. ಸೊ ಇಫ್ ಯು ಡಿಡಂಟ್ ಪ್ಲೀಸ್ ಡೂ ದ ರೀಕಾಲ್. ಓಕೆ, ಓದೋದ್ರ ಜೊತೆಗೆ ನೀವು ಪ್ರಿಪ್ರೇಷನ್ ಆಗೋದ್ರ ಜೊತೆಗೆ ನೀವೇನು ಮಾಡಬೇಕು, ಬೇಸಿಕ್ಸ್ನ ಅಗೇನ್ ಆ್ಯಂಡ್ ಅಗೇನ್ ಸ್ವಲ್ಪ ರೀಕಾಲ್ ಮಾಡ್ತಾ ಇರಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ಪ್ಲಾಂಟ್ ಸೆಲ್ ವಾಲಲ್ಲಿ ಪ್ರೈಮರಿ ಸೆಲ್ ವಾಲ್ ಈಗ 2 ಸೆಲ್ ವಾಲ್ಸ್ ಇರುತ್ತೆ, ಪ್ರೈಮರಿ ಸೆಲ್ ವಾಲ್ ಮತ್ತು ಸೆಕೆಂಡರಿ ಸೆಲ್ ವಾಲ್. ಪ್ರೈಮರಿ ಸೆಲ್ ವಾಲಲ್ಲಿ ಅಗೇನ್ 3 ಟೈಪ್ಸ್, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಸೆಲ್ಯುಲೋಸ್ ಇಟ್ ಈಸ್ ಅ ಮೋಸ್ಟ್ ಅಬಂಡೆಂಟ್ ಆರ್ಗ್ಯಾನಿಕ್ ಪಾಲಿಮರ್ ಆ್ಯಂಡ್ ಇಟ್ ಈಸ್ ಎ ಬೇಸಿಕ್ ಯೂನಿಟ್. ಸೆಲ್ಯುಲೋಸಲ್ಲಿ ಸೆಲ್ಲೋಬಯೋಸ್ ಇರುತ್ತೆ. ಸೆಲ್ಲೋಬಯೋಸು ಯಾವ ಥರ ಲಿಂಕೇಜ್ ಆಗಿದೆ ಅಂದರೆ beta 1,4 ಲಿಂಕೇಜ್ ಆಫ್ ದಿ ಗ್ಲುಕೋಸ್ ರೆಸಿಡ್ಯೂಸ್, ಆ ಥರ ಲಿಂಕೇಜ್ ಆಗಿದೆ. ದೆನ್ ಹೆಮಿಸೆಲ್ಯುಲೋಸ್ ಯಾವುದು ಅಂದರೆ xyloglycan polymers. Okay, it is the xyloglycan polymers, it is the most common type, that's why I have mentioned here. Next, coming to the pectin. Pectin is composed of D-galactoronic acid. D-galactoronic acid it is also called as polygalactoronic acid. Okay, D configuration alli ide, means right hand side alli. Okay, and this pectin is negatively charged and it is a hydrated polymer and it is a component of the middle lamella. Middle lamella du component idu. Okay, next, secondary cell wall is lignin, suberin and cutin are the secondary cell walls. Okay, so the middle lamella is the common cell wall component between 2 adjacent plant cells. Okay, 2 adjacent plant cells ಇದೆ ಅಂದ್ರೆ middle lamella is the 2 common adjacent plant cell ಅಂತ ಹೇಳ್ಬೋದು.
ಸೊ ಇಲ್ಲಿ ನಾನು ಡಯಾಗ್ರಾಮಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಇಫ್ ಇಟ್ ಈಸ್ ಥಿಂಕ್ ಟು ಇದು ಒಂದು ಸೆಲ್ಲು ಮತ್ತು ಇದು ಒಂದು ಪ್ಲಾಂಟ್ ಸೆಲ್ ಅಂತಂದರೆ ಇದನ್ನು ನಾವು ಮಿಡಲ್ ಲ್ಯಾಮೆಲಾ ಅಂತಂದೇಳಿ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ, ಸೊ ಇಟ್ ಈಸ್ ದ ಮೋಸ್ಟ್ ಕಾಮನ್. ದಿಸ್ ಈಸ್ ಕಾಲ್ಡ್ as middle lamella adjacent plant cells. Okay, and this lamella, it is composed of magnesium. Okay, it is composed of magnesium and Ca2 plus, that is calcium pectate. Calcium, magnesium and calcium pectate. Which one? Lamella. Lamella is composed of magnesium and calcium pectate. Moving on to the next one, this is also important, fungal cell wall. Fungal cell wall, it is composed of chitin, very important one. It is made up of chitin, fungal cell wall, and chitin is a homopolymer of beta 1,4 linkage with a NAG residues. Okay, and chitin is a part of exoskeleton of the insects as well. And yeast cell wall, fungal yeast cell wall, it is composed of mannans, glucanes, chitin. Okay, idu composition. Then moving on to the next one, humicides diagram alli ನೀವು ನೋಡಬಹುದು. This is the diagram of the humicides, has been removed from fungi and placed in heterocanths and protista. Actually humicides na fungi ಅಂತಂದೇಳಿ ಕರೀತಿದ್ರು, but now they are placed in heterocanths or protista ಅಂತ ಹೇಳ್ಬೋದು. What are these heterocanths? Heterocanths are nothing but the straminy phyla. Actually, what is the feature of this heterocanths are nothing but it is presence of stiff tripartite external hair. Tri means three external stiff hair present irutte. Okay, adna humicides anta helti, sorry. Okay, or else they placed in the protista. And this humicides cell wall is composed of cellulose. Okay, and just in this video I just want to give a quick recall. Bacterial cell wall ಯಾವ್ದ್ರಿಂದ ಪ್ರೆಸೆಂಟ್ ಆಗಿದೆ? ಪೆಪ್ಟಿಯೋಗ್ಲೈಕೆನ್ಸ್. ಪೆಪ್ಟಿಯೋಗ್ಲೈಕೆನ್ಸ್ ಅಂದರೆ ಯಾವುದಾದ್ರು ಪೆಪ್ಟೈಡ್ ಚೈನ್, ಟೆಟ್ರಾಪೆಪ್ಟೈಡ್ ಚೈನ್ ಪ್ಲಸ್ ಶುಗರ್. ಟೆಟ್ರಾಪೆಪ್ಟೈಡ್ ಚೈನ್ಸ್ ಯಾವುದು? ಟೆಟ್ರಾಪೆಪ್ಟೈಡ್ ಚೈನ್ಸ್ ಎಲ್ ಅಲನಿನ್, ಡಿ ಗ್ಲುಕೋಸ್, ಗ್ಲುಟಾಮೇಟ್, ಸಾರಿ, ಎಲ್ ಲೈಸಿನ್ ಆ್ಯಂಡ್ ಡಿ ಅಲನಿನ್. ಆ್ಯಂಡ್ ಶುಗರ್ಸ್ ಆರ್ ನ್ಯಾಮ್ ಆ್ಯಂಡ್ ನ್ಯಾಕ್. ಸೊ ಲಿಂಕೇಜ್ ಏನಾಗಿದೆ? ಬೀಟಾ 1,4 ಗ್ಲೈಕೋಸೈಡಿಕ್ ಲಿಂಕೇಜ್. ಓಕೆ, ದಟ್ ಈಸ್ ಅಬೌಟ್ ದ ಬ್ಯಾಕ್ಟೀರಿಯಾ. ದೆನ್ ಕಮಿಂಗ್ ಟು ದಿ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಸೆಲ್ ವಾಲ್ ಹೇಳೋದಾದರೆ ಪೆಪ್ಟಿಯೋಗ್ಲೈಕೆನ್ಸ್ ಪ್ಲಸ್ ಟೆಕೋಯಿಕ್ ಆಸಿಡ್ ಪ್ರೆಸೆಂಟ್ ಇದೆ. ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಹೇಳೋದಾದರೆ ಪೆಪ್ಟಿಯೋಗ್ಲೈಕೆನ್ಸ್ ಪ್ಲಸ್ ಲಿಪೋಪಾಲಿಸೆಕರೈಡ್ ಲೇಯರ್ ಪ್ರೆಸೆಂಟ್ ಇದೆ. ಆ್ಯಂಡ್ ಇವಾಗ ಪೆಪ್ಟಿಯೋಗ್ಲೈಕೆನ್ಸ್ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾ ಸೆಲ್ ವಾಲು ಕ್ರಾಸ್ ಲಿಂಕೇಜ್ ಆಗಿದೆ. ಕ್ರಾಸ್ ಲಿಂಕೇಜ್ ಆಗಿರೋದು ಯಾವ ಥರ ಅಂದರೆ ಅದಕ್ಕೆ ಆ ಪ್ರೋಸೆಸ್ಗೆ ಟ್ರಾನ್ಸ್ಪೆಪ್ಟಿಡೇಷನ್ ಅಂತ ಕರಿತೀವಿ. ಇಟ್ ಈಸ್ ಕೆಟಲೈಸ್ಡ್ ಬೈ ಎನ್ ಎಂಜೈಮ್ ಕಾಲ್ಡ್ ಆಸ್ ಟ್ರಾನ್ಸ್ಪೆಪ್ಟಿಡೇಸ್. ದೆನ್ ಆರ್ಕ್ಯಾನ್ ಸೆಲ್ ವಾಲ್ ಬಂದರೆ ಆರ್ಕ್ಯಾನ್ ಸೆಲ್ ವಾಲ್ ಇಟ್ ಈಸ್ ವೆರಿ ಸಿಂಪಲ್, ಅದು ಪೆಪ್ಟಿಯೋಗ್ಲೈಕೆನ್ಸ್ ಇಲ್ಲ. ಸಮ್ಮಲ್ಲಿ ಅದಕ್ಕೆ ಎಸ್ ಲೇಯರ್ ಅಂತ ಹೇಳ್ತೀವಿ. ಇಟ್ ಈಸ್ ಕಂಪೋಸ್ ಆಫ್ ಪ್ರೋಟೀನ್ಸ್ ಅಂಡ್ ಗ್ಲೈಕೋಪ್ರೋಟೀನ್ಸ್, ಅಂಡ್ ಇನ್ ಸಮ್ ಹ್ಯಾವ್ ಪಾಲಿಸೆಕ್ರೈಡ್ ಸೆಲ್ ವಾಲ್ ಆಲ್ಸೋ, ಸಮ್ ಹ್ಯಾವ್ ಸೂಡೋ ಪೆಪ್ಟಿಯೋಗ್ಲೈಕೆನ್ ಆರ್ ಸೂಡೋಮ್ಯೂರಿನ್. ಆರ್ಕ್ಯಾನ್ ಸೆಲ್ ವಾಲ್ ಅಂದ ತಕ್ಷಣ ಸೂಡೋ ಪೆಪ್ಟಿಯೋಗ್ಲೈಕೆನ್ಸ್ ಆರ್ ಸೂಡೋಮ್ಯೂರಿನ್ ಅಂತಂದೇಳಿ ನೆನ್ಪಿಟ್ಕೊಂಬಿಡಿ. ದಟ್ ಈಸ್ ದ ಈಸಿಯೆಸ್ಟ್ ವೇ. ಆ್ಯಂಡ್ ದೆನ್ ಅದ್ರದ್ದು ಚೈನ್ ಅಂತ ಹೇಳೋದಾದ್ರೆ ನ್ಯಾಗ್ ಪ್ಲಸ್ NAT, ದಟ್ ಈಸ್ ಎನ್ ಅಸಿಟೈಲ್ ಟ್ಯಾಲೋಸೊಮೈನ್ ಯುರಾನಿಕ್ ಆಸಿಡ್. ಆ್ಯಂಡ್ ಲಿಂಕೇಜ್ ಯಾವ ಥರ ಅಂದರೆ ಬೀಟಾ 1,3 ಗ್ಲೈಕೋಸೈಡಿಕ್ ಲಿಂಕೇಜ್. ಓಕೆ, ದೇರ್ ಇಸ್ ನೋ ಡಿ ಅಮೈನೋ ಆಸಿಡ್ಸ್. ಕಮಿಂಗ್ ಟು ದಿ ಪ್ಲಾಂಟ್ ಸೆಲ್ ವಾಲ್. ಪ್ಲಾಂಟ್ ಸೆಲ್ ವಾಲಲ್ಲಿ ಪ್ರೈಮರಿ ಸೆಲ್ ವಾಲು ಸೆಲ್ಲೋಸು, ಹೆಮಿಸೆಲ್ಲೋಸು, ಪೆಕ್ಟಿನ್. ಸೆಕೆಂಡರಿ ಸೆಲ್ ವಾಲು ಲೆಗ್ನಿನ್, ಸುಬೇರಿನ್ ಅಂಡ್ ಕ್ಯೂಟಿನ್. Next to lamella. Lamella is composed of magnesium and calcium pectate. Next, coming to the fungal cell wall. Fungal cell wall ಅಂತ ತಕ್ಷಣ ನೆನ್ಪಿಟ್ಕೊಳ್ಳಿ chitin. Chitin it is a homopolymer and it is a beta 1,4 linked NAG residues. Okay, and chitin is also part of the exoskeleton of the insects as well. Okay, and oocytes ಇದೆ, ಅದನ್ನ ಇವಾಗ ಹೆಟ್ರೋಕ್ಯಾಂಥ್ಸ್ ಅಲ್ಲಿ ಇದು ಮಾಡಿದ್ರೆ ಅದ್ರ cell wall is composed of cellulose. Okay, that's about the eukaryotic and prokaryotic cell wall information. That's about this video. I'm hoping this video will be helpful. If you like this video, please do share and subscribe. In the next video we will discuss about ribosomes, which are very important, and then organelles ಬಗ್ಗೆ study ಮಾಡೋಣ. Okay, thank you everyone.